ಸೊ ಎಲ್ಲರೂ ನಂದಗೋಕುಲ ಬಗ್ಗೆ ಮಾತಾಡಿದ್ದಾರೆ. ಶ್ರವಣ್ ಸರು ಮತ್ತು ರಾಧಿಕಾ ಮೇಡಮ್ಮು, ಸೌಮ್ಯ ಮೇಡಮ್ಮು, ಮಾದೇವ್ ಸರ್ಗೆ, ಸುಜಿತ್ ಸರ್ಗೆ ನಾನು ಕೃತಜ್ಞತೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೆಲ್ಲ ಸೇರಿಬಿಟ್ಟು ಸ್ಕ್ರಿಪ್ಟಲ್ಲಿ ಏನಿತ್ತು ಹೆಸರು ಗೊತ್ತಿಲ್ಲ, ನನ್ನನ್ನು ನೋಡಿದ ಮೇಲೆ ಕ್ಯಾರೆಕ್ಟ್ರಿಗೆ ಸುಂದರ ಅಂತ ಹೆಸರಿಟ್ಟಿದ್ದಾರೆ. ಸೊ ಹಾಗಾಗಿ ವಿಶೇಷವಾದ ಕೃತಜ್ಞತೆಗಳನ್ನ ಅವ್ರಿಗೆ ಅರ್ಪಿಸ್ತೀನಿ. ಸೊ ಹಾಗೆ ಸುಂದರವಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಎರಡು ಸೀರಿಯಲ್ ಮಾಡಿದ ಅನುಭವ ನನಗೆ ಆಗ್ತಾಯಿದೆ. ಹಾಗೆ ಅಲ್ಲೊಂದು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ನಮ್ಮ ರವಿ ಸರ್ದು ಮತ್ತು ಅರವಿಂದ್ ಸರ್ದು, ಅವರಿಬ್ಬರು ಘಟಾನುಘಟಿಗಳು. ಅವ್ರ ತಮ್ಮ ಅಂದಾಗಲೇ ನನಗೆ ಭಯ ಆಯಿತು. ಸೊ ಆದರೆ ಅವರ ಒಂದು ದೇಹ ನೋಡಿಬಿಟ್ಟು ನಾನು ಒಂಥರ ಹೆಮ್ಮೆಯಿಂದ ನಾನು ಅವ್ರ ತಮ್ಮ ಅಂತ ಬೀಗ್ತಾ ಇದ್ದೀನಿ. ಜೊತೆಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂದಂಗೆ ಬಾಬಾ ಅಕ್ಕನ ಮದುವೆ ಆಗಿದ್ರೆ ಅವ್ರ ಜೊತೆ ನಾನು ಅವ್ರ ಮನೆಗೆ ಫ್ರೀ ಬಂದುಬಿಡ್ತೀನಿ. ಸೊ ಹಾಗಾಗಿ ಅವ್ರ ಫ್ಯಾಮಿಲಿಯೇ ಜಾಸ್ತಿ ಇರ್ತೀನಿ. ಅದ್ರ ಜೊತೆ 3 ಹೀರೋಗಳಿದ್ದಾರೆ. ಸೊ ಅವ್ರ ಜೊತೆ ಇದೆಲ್ಲ ಫ್ಯಾಮಿಲಿ ಹೆಂಗಿದೆ ಅಂತಂದರೆ ನನಗೆ ಇಲ್ಲಿ ಸೀರಿಯಲ್ ಮಾಡಿದ ಅನುಭವಕ್ಕಿಂತ ಸಿನಿಮಾ ಮಾಡಿದ ಅನುಭವ ಆಗ್ತಾಯಿದೆ. ಯಾಕಂದರೆ ಮೇಕಿಂಗ್ ಸ್ಟೈಲು ಹಂಗೆ ಮಾಡ್ತಾಯಿದ್ದಾರೆ ಶ್ರವಣ್ ಸರು, ತುಂಬ ಸುಂದರವಾಗಿ ಮಾಡ್ತಾಯಿದ್ದಾರೆ. ಆಮೇಲೆ ವಿಶೇಷವಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದರೆ ಕ್ಯಾರೆಕ್ಟ್ರನ್ನ ಹೇಗೆ ಬೇಕೋ ಹಾಗೆ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಒಂದು ಫ್ರೀ ಕೊಟ್ಟಿದ್ದಾರೆ ನಮಗೆ. ಸೊ ಆ ಫ್ರೀನೆಸ್ನಿಂದ ನಮಗೂ ಕೂಡ ನಮ್ಮ ಕ್ಯಾರೆಕ್ಟ್ರನ್ನ ಪ್ರೀತಿಸುವಂಥದ್ದು ಮತ್ತು ಡೆವಲಪ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ಸೀರಿಯಲ್ಗೆ, ಈ ಒಂದು ನಂದಗೋಕುಲಕ್ಕೆ ನಾನೆಷ್ಟು ಸಾಧ್ಯನೋ ಅಷ್ಟು ಡೆಡಿಕೇಶನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ 2 ಫ್ಯಾಮಿಲಿ ಜೊತೆ ನಾನೇನಂದರೆ ಇವೆರಡೂ ಮೃಷ್ಟಾನ್ನ ಭೋಜನ ನೋಡೋರಿಗೆ. ಆ ಮೃಷ್ಟಾನ್ನ ಭೋಜನ ನಾನು ಉಪ್ಪಿನಕಾಯಿ 2 ಕಡೆ ಇರ್ತೀನಿ. ನಾನು ಇಲ್ಲಾಂದರೆ ಸೀರಿಯಲ್ ನಡೆಯೋದಿಲ್ಲ, ಉಪ್ಪಿನಕಾಯಿ ಕೇಳ್ತಾರಲ್ಲ. ಸೊ ಹಾಗಾಗಿ ಈ ಉಪ್ಪಿನಕಾಯಿನ ಪ್ರೇಕ್ಷಕ ತಂದೆ ತಾಯಿಗಳು ಸ್ವೀಕಾರ ಮಾಡ್ತಾರೋ ಅನ್ನೋ ನಂಬಿಕೆ ನನಗಿದೆ. ಸೊ ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ವಾಸು ಸರ್ ಒಂದು ಮಾತು ಹೇಳ್ತಾಯಿದ್ರು ಬಂದಾಗೆ, ಇದು ದಾಮೋದರ್ ವೀರ ಸಾವರ್ಕರ್ ಅವರ ಹುಟ್ಟುಹಬ್ಬ ಇವತ್ತು. ಸೊ ಅದ್ರ ಪ್ರಯುಕ್ತ ಅದೇ ಹೆಸರಿನ ಹಾಲಿನಲ್ಲಿ ಸೀರಿಯಲ್ ಲಾಂಚ್ ಆಗ್ತಿರೋದು ಭಾಳ ಖುಷಿ ಆಗ್ತಾಯಿದೆ ಅಂತ. ಗೊತ್ತಿಲ್ಲ, ಏನೋ ಒಂದು ಎಲ್ಲರ ಹಿರಿಯರ ಆಶೀರ್ವಾದ, ಹಿರಿಯರ ಆತ್ಮಗಳ ಆಶೀರ್ವಾದ, ಪ್ರೇಕ್ಷಕ ತಂದೆ ತಾಯಿಗಳ ಆಶೀರ್ವಾದ ಈ ಸೀರಿಯಲ್ ಮೇಲೆ ಭಾಳ ಇದೆ ಅಂತ ಇಷ್ಟಪಡ್ತೀನಿ. ಈ ನಂದಗೋಕುಲ ಆನಂದ ಗೋಕುಲ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಆಗಲಿ, ಹಾಗೆ ಪ್ರೇಕ್ಷಕ ತಂದೆ ತಾಯಿಗಳು ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನಾನು ಕಳೆದ ಒಂದು 5-6 ವರ್ಷದಿಂದ ಸೀರಿಯಲ್ಗಳು ಮಾಡಿರಲಿಲ್ಲ, ತುಂಬ ಗ್ಯಾಪ್ ಆಗಿತ್ತು. ಇದ್ರ ಮಧ್ಯೆ ನಮ್ಮ ಶ್ರವಣ್ ಸರು ಒಂದು 2-3 ಸಾರಿ ನನ್ನನ್ನು ಅಪ್ರೋಚ್ ಮಾಡಿದರು. ಅವ್ರ ಜೊತೆ ವರ್ಕ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ. ಈ ಸಾರಿ ಮಾತ್ರ ಏನೋ ಒಳ್ಳೆ ಟೈಮು, ಜೊತೆ ಆದ್ವಿ, ಚೆನ್ನಾಗಿ ಬರ್ತಾಯಿದೆ. ಈಗ ನಾನು ನಂದಗೋಕುಲ ಸೀರಿಯಲ್ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಶ್ರವಣ್ ಸರ್ ಬಗ್ಗೆನೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ನಾವು ಶೂಟಿಂಗಿಗೆ ಅಂತ ಹೋದಾಗ ಆಲ್ಮೋಸ್ಟ್ ನಾವೆಲ್ಲರೂ ಏನು ಮಾಡ್ತೀವಿ, ಬೆಳಗ್ಗೆನೇ ಹೋಗಿರ್ತೀವಿ, ಅಪ್ ಟು ನೈಟ್ವರೆಗೂ ಅಲ್ಲೇ ಇರ್ತೀವಿ. ಸೊ ಅಲ್ಲಿದ್ದಾಗ ನಮಗೆ ಅಲ್ಲಿ ಒಂದು ಫ್ರೆಂಡ್ಲಿ ವಾತಾವರಣ ಬೇಕಾಗತ್ತೆ. ಎಲ್ಲರೂ ಡೈರೆಕ್ಷನ್ ಮಾಡ್ತಾರೆ, ಪ್ರತಿಯೊಂದು ಇರುತ್ತೆ, ಕಲಾವಿದರು ಆ್ಯಕ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಒಂದು ಫ್ರೆಂಡ್ಲಿ ವಾತಾವರಣ ಬೇಕಾಗುತ್ತೆ. ಆ ಒಂದು ವಾತಾವರಣನ ಕ್ರಿಯೇಟ್ ಮಾಡಿ ನಮ್ಮ ಜೊತೆನಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಗಳ ಜೊತೆ ಯಾವ ಥರ ಕಾಮಿಡಿ ಮಾಡಿಕೊಂಡು ಅದು ಹೇಗೆ ಔಟ್ಪುಟ್ ತೊಗೋಬೇಕು, ಮತ್ತು ಮಕ್ಳ ಜೊತೆ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಈ ಥರ ಅವರ ಏಜಿಗೆ ತಕ್ಕಂತೆ ಅವ್ರವ್ರಿಗೆ ಸಂಬಂಧಪಟ್ಟಾಗಿ ಅವ್ರ ಜೊತೆ ಕಾಮಿಡಿ ಮಾಡಿಕೊಂಡು ಪ್ರತಿಯೊಂದು ಸೀನನ್ನು ಅವ್ರಿಗೆ ಹೇಗೆ ಬೇಕು ಅದನ್ನು ತಗೊಳ್ಳೋವರೆಗೂ ಬಿಡದಂತೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರ ಶ್ರಮ ನಿಜವಾಗ್ಲೂ ಮೆಚ್ಚುವಂಥದ್ದು. ತುಂಬ ಇಂಟ್ರೆಸ್ಟಿಂದ ಇದೊಂದು ಪ್ರಾಜೆಕ್ಟ್ ಸಕ್ಸಸ್ ಆಗಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಎಲ್ಲ ನಮ್ಮ ತಂಡ ಎಲ್ಲ ಕೈ ಜೋಡಿಸಿ ಒಂದು ಒಳ್ಳೆ ಪ್ರಾಜೆಕ್ಟ್ನ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. ಹಾಗೆ ತಾವು ಕೂಡ ನಿಮ್ಮೆಲ್ಲರೂ ಸಹಕಾರ ಬೇಕು. ಇದನ್ನು ಹೆಚ್ಚು ಪ್ರಚಾರ ಮಾಡಿ ನಮ್ಮ ನಂದಗೋಕುಲ ಸೀರಿಯಲ್ಲು ಯಶಸ್ವಿ ಆಗಬೇಕು ಅಂತ ಆಗೋ ರೀತಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಮೊದಲಾಗಿ ರವಿಚೇತನ್ ಹೇಗೆ ಅನ್ನೋದು ಮಾತಾಡ್ತೀನಿ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಶ್ರವಣ್ ಸರ್. ಯಾಕಂದರೆ ಬಿಡಲಿಲ್ಲ ನನ್ನ, ಹಿಂದೆ ಬಿದ್ದು ನೀವು ನನ್ನ ಸೀರಿಯಲ್ ಮಾಡೇ ಮಾಡ್ತೀರ, ಅಷ್ಟೇ ಇರ್ತೀರ ನನ್ನ ಸೀರಿಯಲ್ ಅಂತ ಹೇಳಿ ಆವಾಜ್ ಹಾಕಿ ಹೋಗಿದವರು, ಬಿಡಲಿಲ್ಲ ಅವರು, ಅದೊಂದು. ಹಾಗೆ ಮಾದೇವ್ ಸರ್ ಕೂಡ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಕಲರ್ಸ್ ಕನ್ನಡ ಆಲ್ಸೋ. ಸೊ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ, ರವಿಚೇತನ್ ಯಾಕೆ ಸಿನಿಮಾಯಿಂದ ಸೀರಿಯಲ್ ಬಂದರು ಅಂತ. ಬಟ್ ಸೀರಿಯಲಿಂದನೇ ನಾನು ಸಿನಿಮಾ ಹೋಗಿದ್ದು, ನಡೆದು ಬಂದ ದಾರಿನ ಯಾವತ್ತೂ ಮರೆಯೋಂಗಿಲ್ಲ. ಅದರಿಂದನೇ ನಾವು ಬದುಕಿರೋದು, ಊಟ ಮಾಡ್ತಿರೋದು. ಹೀಗಾಗಿ ಸೀರಿಯಲ್ ಮಾಡ್ತಾ ಯಾಕೆ ಸೀರಿಯಲ್ ಬಿಟ್ಟೆ 20-25 ವರ್ಷ ಹಿಂದೆ ಅಂತಂದರೆ, ಸಿನಿಮಾ ಬಂದಾಗ ನನಗೆ ಡೇಟ್ಸ್ ಅಡ್ಜಸ್ಟ್ ಮಾಡ್ತಾ ಇರಲಿಲ್ಲ, ಅವಾಗ ಬಿಡ್ತಿರಲಿಲ್ಲ, ಸಿನಿಮಾ ಎಷ್ಟೋ ಮಿಸ್ ಆಗ್ತಾಯಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಇಲ್ಲ, ಯಾಕೆಂದರೆ ಸಿನಿಮಾ ಅಂತ ನಾವು ಅವಾಗ ಬಂದವರು, ಅವಾಗ ಯಂಗ್ ಬ್ಲಡ್ಡು, ರೋಷ ಜಾಸ್ತಿ, ಅವಾಗ ಕೋಪ ಜಾಸ್ತಿ. ಹೀಗಿದ್ದಾಗ ಒಂದು ಯಾವ ವಿಲನ್, ಆ್ಯಕ್ಚುಲಿ ನಾನು ಸಿನಿಮಾಗೆ ಬಂದಿದ್ದೆ ವಿಲನ್ ಆಗ್ಲಿಕ್ಕೆ, ಹೀರೋ ಆಗ್ಲಿಕ್ಕಲ್ಲ. ನೀವೆಲ್ಲ ಸಿನಿಮಾಗಳು ನೋಡಿದಿರಿ. ಸೊ ಹೀಗಾಗಿ ಸಿನಿಮಾ ಮಾಡ್ತಾ ಸೀರಿಯಲ್ ನಾನು ಬಿಟ್ಟೆ. ಆಯಿತು, ಒಂದು 25 ವರ್ಷ ಆಯಿತು, 300 ಸಿನಿಮಾ ಆಯಿತು, ಅಪ್ ಟು ದಿಸ್ ಕಾಟೇರ. ಅದಾದ ನಂತರ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾಯಿತ್ತು. ವಯಸ್ಸಾಯಿತು, ಎಲ್ಲ ಹೀರೋ ಮಾಡ್ತಾರೆ ಈಗ. ಸೊ
ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇದು ಹಿಂದೆ ಸುಮಾರು ಸೀರಿಯಲ್ ಆಫರ್ಸ್ ಬರ್ತಾ ಇತ್ತು, ನಾನು ನೋಡೋಣ ಮಾಡೋಣ ಅಂತ ಇದ್ದೆ. ಬಟ್ ಶ್ರವಣ್ ಸರ್ ಬಂದು ಕತೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಮೇಜರ್ ಪಾತ್ರ ನನಗೂ ಎಲ್ಲೋ ಒಂದು ಕಮ್ ಬ್ಯಾಕಿಗೆ ನೋಡ್ತಾ ಇದ್ದೆ, ಏನು ಮಾಡೋದು ಅಂಥೇಳಿ. ಆ್ಯಸ್ ಅ ರೈಟ್ ಟೈಮ್ ಕರೆಕ್ಟ್ ಟೈಮ್ ಏನೋ ದೇವರೇ ಕಳಿಸಿದ್ರು ಅನಿಸುತ್ತೆ ಶ್ರವಣ್ ಸರ್. ಹಿ ಮೇಡ್ ಅ ಡಿಸಿಷನ್. ಸೊ ಆಯಿತು ಮಾಡೋಣ ಅಂತ. ಸೊ ದ್ಯಾಟ್ ಈಸ್ ವಾಟ್ ಈ ರವಿಚೇತನ್ನು ಅಲ್ಲಿಂದ ಸೀರಿಯಲ್ ಬಂದಿದ್ದು. ಈಗ ಸೂರ್ಯಕಾಂತ್ ಅನ್ನೋದು ಒಂದು ಪಾತ್ರಕ್ಕೆ ನೀವು ನೋಡಿದ್ದೀರ ಕ್ರೋಮೋಸು, ಇದರಲ್ಲೂ ಅಷ್ಟೇ ಜಗಳಗಂಟ, ಕೋಪಿಷ್ಟ, ಕಾಲು ಕೈಕೊಂಡು ಜಗಳಕ್ಕೆ ಬರ್ತಿರ್ತಾನೆ. ಅದು ಒಂದು ಇನ್ಸಿಡೆಂಟಿಂದ ನನಗೆ ಕೋಪ ಇರುತ್ತೆ ಅಷ್ಟೇ. ಬಟ್ ಒರಿಜಿನಲ್ ನನ್ನ ಲೈಫಲ್ಲಿ ನನಗೆ ಒಬ್ಬನೇ ಮಗ. ಬಟ್ ಇಲ್ಲಿ ಒಂದು ಹೆಣ್ಮಗುನ ತಂದೆ ಪಾತ್ರ ಮಾಡ್ತಾಯಿದ್ದೀನಿ. ಹೆಣ್ಮಗು ಅಂತ ಬಂದಾಗ ಭಾಳ ಸಾಫ್ಟ್ ಆಗ್ತಾನೆ ಈ ಒಂದು ಪಾತ್ರ. ಅದೇ ಥರ ವೈಲೆಂಟ್ ಆಗ್ತಾನೆ ಯಾವಾಗ ಅರವಿಂದ್ ಅಂದರೆ ನಂದಕುಮಾರ್ ನೋಡಿದ ತಕ್ಷಣ ವೈಲೆಂಟ್ ಆಗ್ತೀವಿ. ಅದು ನಿಮ್ಮ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ಸೊ ಇಬ್ಬರು ಬರೀ ಜಗಳ ನಮ್ಮ ಇಬ್ಬರದು. ಬಟ್ ಅದು ಹಿಂದೆನೂ ಭಾಳ ಪ್ರೀತಿ ಅವೆಲ್ಲ ಇದ್ದಾವೆ, ಅದನ್ನ ಈಗ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಅವರು ಹೇಳಿದ್ದಾರೆ, ಡೈರೆಕ್ಟ್ರು ನಿಮಗೆಲ್ಲ ಹೇಳಿದ್ದಾರೆ. ಸೊ ಇಡೀ ಒಂದು ಫ್ಯಾಮ್ಲಿ ಎಂಜಾಯ್ ಮಾಡುವಂಥ ಪಾತ್ರ. ಆ್ಯಂಡ್ ಎಂಜಾಯ್ ಜೊತೆಗೆ ಇನ್ಫಾರ್ಮೇಷನ್ಸ್ ಕೊಡುವಂಥ, ಅಂದರೆ ಒಂದು ಫ್ಯಾಮ್ಲಿ ಹೇಗಿರಬೇಕು, ಹೇಗೆ ಸಂಬಂಧ ಹೇಗಿರಬೇಕು ಅನ್ನೋದು ಈ ಒಂದು ಆ ಒಂದು ಕಿತ್ತಾಟದಲ್ಲಿ ಹೇಳ್ಕೊಡ್ತೀವಿ. ಸೊ ದಟ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ನಂದ ಗೋಕುಲ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ದಯವಿಟ್ಟು ಇದನ್ನು ಪ್ರಚಾರ ಮಾಡಿ. ಅಫ್ಕೋರ್ಸ್ ಕಲರ್ಸ್ ಅವ್ರು ಮಾಡ್ತಾನೆ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸಪೋರ್ಟು ನಮಗೆ ಬೇಕು. ತುಂಬ ಒಳ್ಳೆ ಸೀರಿಯಲ್ ಆಗೋದಿದು. ಥ್ಯಾಂಕ್ ಯು. ನಾನು 2 ವಿಚಾರ ಹೇಳ್ತೀನಿ. ಮೊದಲನೇದಾಗಿ ನಾನು ಅರವಿಂದನಾಗಿ, ಇನ್ನೊಂದು ಸಲ ನಂದಕುಮಾರ್ ಆಗಿ 2 ವಿಚಾರ ಹೇಳ್ತೀನಿ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಸೀರಿಯಲ್ನಿಂದ. ಸುಮಾರು ಒಂದು 23 ವರ್ಷದ ಹಿಂದೆ ನಾಗಾಭರಣ ಅವರ ಮಹಾಮಾಯಿ ಸೀರಿಯಲ್ ಮೂಲಕ ನಾನು ಎಂಟ್ರಿ ತಗೊಂಡೆ. ಅಲ್ಲಿಂದ ಬಹುಶಃ ಕಳೆದ 10 ವರ್ಷದ ಹಿಂದೆ ನಾನು ಸೀರಿಯಲ್ ಬೇಡ, ಬರೀ ಸಿನಿಮಾ ಮಾತ್ರ ಮಾಡೋಣ ಅಂತ ನಿಲ್ಲಿಸಿದ್ದೆ. ಅಲ್ಲಿ ತನಕ ಒಂದು 50 ಸೀರಿಯಲ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಇವತ್ತು ನಾನೇನಾದರೂ ಒಬ್ಬ ಕಲಾವಿದ ಅಂತ ಜನ ನನ್ನ ಗುರುತಿಸಿದ್ರೆ ಅದಕ್ಕೆ ನನಗೆ ಅವತ್ತು ತಿದ್ದಿ ತೀಡಿ ಬುದ್ಧಿ ಹೇಳಿ ಆ್ಯಕ್ಟಿಂಗ್ನ ಕಲಿಸ್ಕೊಟ್ಟಂಥ ಎಲ್ಲ ನನ್ನ ಹಿರಿಯ ಟಿ ವಿ ಧಾರಾವಾಹಿಗಳ ನಿರ್ದೇಶಕರುಗಳಿಗೆ ನನ್ನ ನಮಸ್ಕಾರ. ಮತ್ತು ಅವರಿಂದನೇ ನಾನಿವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂತ ಹೇಳ್ಕೊತೀನಿ. ಟಿ ಎನ್ ಸೇದಾರಾಮು, ಸೇತುರಾಮ್, ನಾಗ್ತಿಹಳ್ಳಿ ಚಂದ್ರಶೇಖರ್, ಸಂಜೀವ್ ತಗಡೂರು, ರಾಜೇಂದ್ರ ಸಿಂಗ್, ನಾಗಾಭರಣ, ಈ ಥರ ಎಲ್ಲ ಹಿರಿಯ ನಿರ್ದೇಶಕರ ಕೈ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ. ಸೀರಿಯಲ್ ಅಂದರೆ ಒಂಥರ ಮೊನೋಟನಸ್ ಲೈಫ್. ಅದು ಇತ್ತೀಚಿನ ನಾವು ಮಾಡ್ತಿದ್ದಾಗ ಅವಾಗೆಲ್ಲ ಒಬ್ಬ ನಿರ್ದೇಶಕ ಅವಂದೇ ಎಲ್ಲ ಇತ್ತು. ಕತೆ, ನಿರ್ದೇಶನ, ಸ್ಕ್ರೀನ್ ಪ್ಲೇ ಏನು ಬೇಕೋ ಎಲ್ಲ ಅದನ್ನ ಅವರೇ ಮಾಡ್ತಾಯಿದ್ರು. ಅವಾಗೊಂಥರ ಬೇರೆ ಥರ ಸೀರಿಯಲ್ಗಳು ನಡೀತಾ ಇತ್ತು. ಕಾಲಕ್ರಮೇಣ ಅದನ್ನೆಲ್ಲ ಜವಾಬ್ದಾರಿಯನ್ನು ಚಾನಲ್ಗಳೇ ತೊಗೊಂಡ್ಬಿಡ್ತು. ಇವತ್ತು ಕೂಡ ಯಾವುದೇ ಸೀರಿಯಲ್ ಇರ್ಬೋದು, ಚಾನಲ್ಲೇ ಪ್ರೊಡ್ಯೂಸರು. ಇವ್ರು ಪ್ರೊಡ್ಯೂಸರ್ಸ್ ಅಂತ ಏನಿದ್ದಾರೆ ಇವರೆಲ್ಲ ಲೈನ್ ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಇದು ವಾಸ್ತವ. ನಾನು 10 ವರ್ಷದ ಹಿಂದೆ ಸೀರಿಯಲ್ ಬಿಡೋಕ್ಕೂ ಒಂದು ಕಾರಣ ಇತ್ತು. ಬರ್ತಾ ಬರ್ತಾ ಪಾತ್ರಕ್ಕೆ ಬೇಕಾದಂಥ ಕತೆ ಚೇಂಜ್ ಆಗ್ತಾ ಹೋಯಿತು. ಹೆಣ್ಣು ಮಕ್ಕಳ ಧಾರಾವಾಹಿ ಆಯಿತು. ನಮಗೆ ಒಬ್ಬ ಗಂಡನಾಗಿ ಅಥವಾ ಅಣ್ಣನಾಗಿ ಅಪ್ಪನಾಗಿ ಯಾವ ಥರ ರೋಲ್ ಅವಾಗ ಮಾಡ್ತಾಯಿದ್ವೋ ನಮ್ಮ ಪ್ರಾಮಿನೆನ್ಸ್ ಕಮ್ಮಿ ಆಗ್ತಾ ಬಂತು. ಒಂಥರ ಅಮ್ಮನವ್ರ ಗಂಡ ಆ ಥರ ರೋಲ್ಗಳಾಗಕ್ಕೆ ಶುರು ಆಯಿತು. ಸೊ ಆ ಕಾರಣಕ್ಕೋಸ್ಕರ ನಾನು ಅವತ್ತಿನ ಕಾಲಕ್ಕೆ ನನಗಿನ್ನು ಸಾಕು, ಇದು ಬೇಡ, ವರ್ಸಟೈಲ್ ಆ್ಯಕ್ಟಿಂಗ್ ಕಲಿಬೇಕು ಅಥವಾ ಮಾಡಬೇಕು ಅಂತಂದ್ರೆ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಹೊರಗಡೆ ಬಂದುಬಿಟ್ಟಿದ್ದೆ. ಬಹುಶಃ ಈ 10 ವರ್ಷಗಳಲ್ಲಿ ಎಲ್ಲ ಚಾನಲ್ಗಳಿಂದ ನನಗೆ ಮತ್ತೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕರೀತಾನೆ ಇದ್ದರು. ಆದರೆ ಕತೆ ಕೇಳಿದಾಗ ನನಗೆ ಯಾವುದ್ರಲ್ಲೂ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಶ್ರವಂತ್ ನನಗೆ ಫೋನ್ ಮಾಡಿ ಇದ್ರ ಬಗ್ಗೆ ಫುಲ್ ಕತೆ ಹೇಳಿದಾಗ, ಇದು ಮುಖ್ಯ ಭೂಮಿಕೆ, ಇದು ಸೆಂಟರ್ ಆಫ್ ಅಟ್ರಾಕ್ಷನ್ನು, ಮತ್ತು ಇಡೀ ಕತೆ ಧಾರಾವಾಹಿ ಎಲ್ಲ ಹೋಗೋದೆಲ್ಲ
ನಂದಗೋಕುಲದ ನಂದಕುಮಾರನ ಮೇಲೆ ಅಂತ ಗೊತ್ತಾದ ಮೇಲೆ ನಾನೀಗ ಇದನ್ನು ಒಪ್ಕೊಂಡೆ. ನೋ ರಿಗ್ರೆಟ್ಸ್. ಪಾತ್ರ ತುಂಬ ಚೆನ್ನಾಗಿದೆ. ಒಬ್ಬ ಕಲಾವಿದನಿಗೆ ಯಾವಾಗಲೂ ಬೇಕಾಗಿರೋದು ಹೊಸದಾಗಿ ಅವನನ್ನು ಹೇಗೆ ಪೋರ್ಟ್ರೇ ಮಾಡ್ತಾರೆ, ಅವನ ಹತ್ರ ಇರುವ ಒಂದಷ್ಟು ನಟನಾ ಕೌಶಲ್ಯವನ್ನು ಹೇಗೆ ಹೊರಗಡೆ ತೆಗಿಬೋದು, ನಾನು ಹೇಗೆ ಇನ್ನೊಂದು ಸ್ವಲ್ಪ ಹೊರಗಿನ ಜಗತ್ತಿಗೆ ನಾನೊಬ್ಬ ನಟನಾಗಿ ನಾನು ಕಾಣಿಸ್ಕೊಳ್ಬೋದು ಅನ್ನೋ ಆಸೆ ಪ್ರತಿಯೊಬ್ಬ ನಟನಲ್ಲಿ ಆ ತುಡಿತ ಇದ್ದೇ ಇರುತ್ತೆ. ನಾನು ಎಷ್ಟೋ ಸಿನಿಮಾಗಳಲ್ಲಿ ನಾನು ಬಹುಶಃ ನಮ್ಮ ವೆಂಕಿಯವ್ರ ಹತ್ರ ಎಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ, ಬಿ ಸುರೇಶ್ ಅವ್ರ ಹತ್ರನೂ ಒಂದು ಸಲ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಹೇಳ್ತಿದ್ದೆ, ಒಬ್ಬ ಕಲಾವಿದನ ಹಿಂಡುವ ನಿರ್ದೇಶಕ ಬೇಕು ಅಂತ. ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆ ಅವನನ್ನು ಮಾರ್ಪಾಡು ಮಾಡಿ ಮೇಕೋವರ್ ಮಾಡಿ ಆ ಪಾತ್ರದ ಒಳಗೆ ಪರಕಾಯ ಪ್ರವೇಶ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಡುವಂಥ ಒಬ್ಬ ನಿರ್ದೇಶಕ ನನಗೆ ಯಾವಾಗಲೂ ಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೆ. ಭಾಳಷ್ಟು ಸಿನಿಮಾಗಳು ನನಗೆ ಸಿಕ್ಕಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾನು ಹೀರೋ ಆಗಿ ಯಾವುದರಲ್ಲೂ ಮಾಡೇ ಇಲ್ಲ. ನಾನು ಮಾಡಿದ್ದೆಲ್ಲ ಪೋಷಕ ಪಾತ್ರಗಳೇ, ಬಟ್ ಅದರಲ್ಲೂ ಅವಾರ್ಡ್ ಬಂದಿತ್ತು, ಅದು ಬೇರೆ ವಿಚಾರ. ಈಗ ಶ್ರವಂತ್ ಈ ಕಥೆಯನ್ನು ಹೇಳಿ ನನಗೆ ತುಂಬ ಇಷ್ಟ ಆದಮೇಲೆ ಈ ಪಾತ್ರವನ್ನು ಒಪ್ಕೊಂಡಿದ್ದೀನಿ. ಈಗ ನಾನು ನಂದಕುಮಾರನ ವಿಚಾರವನ್ನು ನಿಮಗೆ ಹೇಳಿಬಿಡ್ತೀನಿ. ಈಗಾಗಲೇ ನನಗೆ 2 ಹೆಣ್ಮಕ್ಳಿದ್ದಾರೆ. ಆದರೆ ಸೀರಿಯಲ್ನ ನನಗೆ 5 ಮಕ್ಕಳಾದರು. ಪ್ರತಿಯೊಬ್ಬ ತಂದೆಯ ಕಥೆ ಇದು. ನಮ್ಮ ಅಪ್ಪಂದರು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾಗ, ನಾವು ಚಿಕ್ಕವರಿದ್ದಾಗ ಅಪ್ಪ ಏನೋ ಹೇಳಿದ್ರೆ ಕೋಪ ಮಾಡಿಕೊಂಡ್ರೆ ಯಾಕಿಷ್ಟು ಇರಿಟೇಟ್ ಮಾಡ್ತಾರೆ ಅಪ್ಪ ಅಂತ ಅನ್ನಿಸ್ತಾ ಇತ್ತು. ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಇಷ್ಟಕ್ಕೆ ನಮಗೆ ಬದುಕಕ್ಕೆ ಬಿಡಲ್ಲ ಅಪ್ಪ ಅಂತ ಅನ್ನಿಸ್ತಾ ಇತ್ತು. ಅಷ್ಟೆಲ್ಲ ತುಮುಲಗಳನ್ನು ನಾವು ಅನುಭವಿಸ್ಕೊಂಡು ಮೇಲೆ ಬಂದವರು. ಆದರೆ ಅಪ್ಪ ಆದಾಗ ಅರ್ಥ ಆಯಿತು ಅಪ್ಪ ಯಾಕೆ ಬೈತಾ ಇದ್ರು ಅಂತ. ಅಂದರೆ ಒಬ್ಬ ಅಪ್ಪನಿಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ಈ ಸೀರಿಯಲ್ ಹೇಳ್ತಾ ಹೋಗುತ್ತೆ. ಬಹುಶಃ ಎಲ್ಲ ಅಪ್ಪಂದರು ಅನುಭವಿಸಿರೋದೇ ಈ ಕತೆ. ಇದರಲ್ಲಿ ಹೊಸದೇನಿಲ್ಲ. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಅಪ್ಪ ನಡ್ಕೊಳ್ಳುವ ರೀತಿ, ಅಪ್ಪ ಅನುಭವಿಸುವ ನೋವು, ಅವಮಾನ ಎಲ್ಲನೂ ಈ ಸೀರಿಯಲ್ನಲ್ಲಿದೆ. ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ನಮಗೊಂದು ಅಪ್ಪಂದರಾದವ್ರಿಗೆ ಒಂದು ಕನಸಿರುತ್ತೆ. ಅದಕ್ಕೊಂದು ಚೌಕಟ್ಟು ಹಾಕ್ತೀವಿ, ಒಂದು ದಾರಿ ಮಾಡ್ತೀವಿ. ಮಕ್ಕಳು ಕೇಳಲ್ಲ. ಇಲ್ಲ, ನಾನು ಈ ದಾರಿಯಲ್ಲೇ ಹೋಗಬೇಕು, ಹಠ ಮಾಡ್ತಾರೆ. ಹೋಗು ಅಂತ ಬಿಡ್ತೀವಿ. ಬಿಟ್ಟಾಗ ಎಲ್ಲೆಲ್ಲೋ ಹೊರಟೋಗ್ತಾರೆ. ಮತ್ತೆ ನಾವು ಕಡಿವಾಣ ಹಾಕಬೇಕು, ಮತ್ತೆ ಹೇಳ್ಕೊಂಬರ್ಬೇಕು. ಇದೆಲ್ಲ ಹೇಗೆ ಸಾಧ್ಯ? ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮೈಕ್ರೋ ಫ್ಯಾಮಿಲೀಸ್ ಆಗೋಗಿದ್ದಾರೆ. ಗಂಡ ಹೆಂಡತಿ ಹೊರಗಡೆ ಬಂದು ಒಂದು ಸಪ್ರೇಟ್ ಕುಟುಂಬ ಮಾಡಿಕೊಂಡು ಒಂದು ಫ್ಲ್ಯಾಟಲ್ಲೋ ಒಂದೆಲ್ಲೋ ಒಂದು ಮನೆ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಬೆಳೆದಿದ್ದು ಕೂಡು ಕುಟುಂಬದಲ್ಲಿ. ನಮ್ಮ ಅಪ್ಪನಿಗೆ 9 ಜನ ಸಿಬ್ಲಿಂಗ್ಸು. ಲೆಕ್ಕ ಹಾಕ್ಕೊಳ್ಳಿ, ಅವ್ರಿಗೆಷ್ಟು ಮಕ್ಕಳು, ಅವ್ರಿಗೆಷ್ಟು ಮೊಮ್ಮಕ್ಕಳು ಎಲ್ಲ. ಇವತ್ತು ಒಂದು ಫಂಕ್ಷನಲ್ಲಿ ನಾವು ಸೇರಿದ್ರೆ ಒಂದು 100-150 ಜನ ಸೇರ್ಕೋತೀವಿ. ಆದರೆ ಇವತ್ತಿನ ಫ್ಯಾಮಿಲಿಗಳೆಲ್ಲ ಆ ಥರ ಇಲ್ಲ. ಅದನ್ನೆಲ್ಲ ಹೇಳಕ್ಕೆ ಹೊರಟಿದೆ ಈ ನಂದಗೋಕುಲ ಸೀರಿಯಲ್ಲು. ನಂದಗೋಕುಲದಲ್ಲಿ ನನ್ನ ಪಾತ್ರ ನಂದಕುಮಾರ, ರವಿಚೇತನ್ ಮತ್ತು ರಘು ಅವರ ಮನೆಯಲ್ಲಿ ನಾನು ಆವಾಗ ಕೆಲಸ ಮಾಡಿಕೊಂಡಿದ್ದಂಥ ನಂದಕುಮಾರ ಕಾಲಕ್ರಮೇಣ ಗಿರಿಜನ ಪ್ರೀತಿ ಮಾಡ್ತಾನೆ. ಕೆಲಸದವನಾಗಿ ಪ್ರೀತಿ ಮಾಡಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಮದುವೆ ಹಾಕೊಂಡು ಬಂದುಬಿಡ್ತಾನೆ. ಅಲ್ಲಿಂದ ಅವರು ಮನೆಯಿಂದ ಹೊರಗಡೆ ಹಾಕ್ತಾರೆ ನಮ್ಮನ್ನ. ನಾವು ಆಮೇಲೆ ಒಂದು ಯಾವಾಗಲೂ ತುಂಬಿದ ಕುಟುಂಬದಲ್ಲಿದ್ದಂಥ ಗಿರಿಜಾ, ಅನುಕೂಲ ಮನೆಯಿಂದ ಬಂದಂಥ ಗಿರಿಜಾ ಕಷ್ಟಪಡಬಾರ್ದು, ಯಾವತ್ತೂ ನೋವು ಅನುಭವಿಸಬಾರ್ದು ಅಂತ ಓಕೆ ಇಲ್ಲ
ಸಿ ಇಟ್ಸ್ ಆಲ್ ಇನ್ ದ ಪ್ರೋಮೋ. ಈಗಾಗಲೇ ಪ್ರೋಮೋದಲ್ಲಿ ಅರ್ಧ ಸತ್ಯ ಹೇಳ್ಬಿಟ್ಟಿದ್ದೀವಿ, ಇನ್ನೇನು ಅಲ್ಲಿ ಉಳ್ಕೊಂಡಿಲ್ಲ. ಎನಿವೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ. ಒಂದು ಹೊಸ ಬಾಳನ್ನು ಕಟ್ಕೋತೀನಿ, ಅವಳಿಗೆ ಯಾವುದೂ ಕೊರತೆ ಬರದ ಹಾಗೆ ನೋಡ್ಕೋತೀನಿ. ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗುತ್ತೆ. ಕಷ್ಟಪಟ್ಟು ಒಂದು ಅಂಗಡಿ ಮಾಡಿಕೊಂಡು, ಒಂದು ಮನೆ ಕಟ್ಕೊಂಡು, 5 ಮಕ್ಕಳನ್ನೂ ಮಾಡ್ಕೋತೀನಿ. ಇದಾದ ಮೇಲೆ ಶುರು ಆಗುತ್ತೆ. ನಾವೀಗ ನಿಮ್ಗೆ ಹೇಳಕ್ಕೆ ಹೊರಟಿರೋದು ಮಕ್ಕಳೆಲ್ಲ ದೊಡ್ಡವರಾದಮೇಲೆ. ಮಕ್ಕಳು ಚಿಕ್ಕವರಿದ್ದಾಗಿದ್ದಾಗ ಏನೇನು ಕಷ್ಟಪಟ್ವಿ, ನಾವು ಏನೇನು ಮಾಡಿದ್ವಿ ಅಂತ ಹೇಳಲ್ಲ. ಅದು ಬೇಡ ಈಗ, ಅಲ್ವಾ? ಈಗ ದೊಡ್ಡ ಮಗಳು ಮದುವೆ ಆಗಿದೆ, ಅವಳ ಮಗು ನಾಮಕರಣವೂ ಆಗಿದೆ. ಇನ್ನು ಈಗ ನನಗೆ ಜವಾಬ್ದಾರಿ ಇರೋದು 3 ಗಂಡು ಮಕ್ಕಳು, 1 ಹೆಣ್ಣು ಮಗುದು ಮದುವೆ ಆಗಬೇಕು. ಈ ಗಂಡು ಮಕ್ಕಳು ನನ್ನ ಮಾತು ಕೇಳ್ತಾರ? ನಾನು ಅಂದ್ಕೊಂಡ ಹಾಗೆ ನಂದಗೋಕುಲ ಉಳ್ಕೊಳ್ಳುತ್ತಾ? ಅಪ್ಪನಾಗಿ ನಾನು ಎಷ್ಟು ಜವಾಬ್ದಾರಿನ ನಿಭಾಯಿಸ್ತೀನಿ? ಮಕ್ಕಳು ನನಗೆಷ್ಟು ಗೌರವ ಕೊಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ? ನಾನು ಈ ನೋವನ್ನು ಹೇಗೆ ಸಹಿಸ್ಕೋತೀನ ಇಲ್ವಾ? ಯಾಕೆ ಕೂಡು ಕುಟುಂಬದ ಮಕ್ಕಳುಗಳು ಬೇಕು ಅಂತ ಹೇಳಿ ನಾನು ನನ್ನ ಪ್ರೋಮೋದಲ್ಲಿ ನೀವು ನೋಡ್ತೀರ, ಯಾರು ಲವ್ ಮಾಡಿ ಮದುವೆ ಆಗಬೇಡಿ, ನಾನು ಹೇಳ್ದವ್ರನ್ನ ಮದುವೆ ಆಗಿ ಅಂತ ನಾನು ಹೇಳೋದನ್ನ ಪ್ರೋಮೋದಲ್ಲಿ ನೋಡಿದ್ದೀರಾ? ಸಿಂಪಲ್ ರೀಸನ್ ಅದು. ನಾನು ನಿಮ್ಗೆ ಹೇಳಿದೆ, ನನ್ನದು ಕೂಡು ಕುಟುಂಬದಲ್ಲೇ ನಾವು ಒಂದು ಫಂಕ್ಷನ್ ಆದರೂ 100-150 ಜನ ಸೇರ್ತೀವಿ. ಅದೇ ಪ್ರೀತಿಸಿ ಮನೆ ಬಿಟ್ಟು ಓಡೋಗಿ ಯಾರೂ ಇಲ್ಲದ ಬಾಳ್ನಲ್ಲಿ ಯಾರಿರ್ತಾರೆ ನಮಗೆ ಜೊತೆಯಲ್ಲಿ? ಈ ಥರದ್ದು ಒಂದು ಸನ್ನಿವೇಶ ಇವತ್ತು ನಮ್ಮಲ್ಲಿ ಕಣ್ಮುಂದೆನೇ ಇದೆ. ಬಹಳಷ್ಟು ಜನ ಮನೆ ಬಿಟ್ಟು ಪ್ರೀತಿಸಿ ಓಡೋಗಿ ಮದುವೆ ಆಗಿ ಕಡೆಗೆ ಚೆನ್ನಾಗಿರೋರು ಇದ್ದಾರೆ, ಇಲ್ಲ ಅಂತಲ್ಲ. 50-50 ಇರ್ಬೋದು ಅಂತ ಅನ್ಕೋತೀನಿ ನಾನು. ಇನ್ನೊಂದು 50% ಜನ ಮನೆ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ ಬಹಳಷ್ಟು ಬೇಗುದಿಯಲ್ಲಿದ್ದಾರೆ, ಸಂಸಾರದ ಬವಣೆಯಲ್ಲಿ ಸಿಗಾಕೊಂಡಿದ್ದಾರೆ. ಸಂಸಾರ ನಿಭಾಯಿಸೋಕ್ಕಾಗದೆ, ಸಂಬಂಧಿಕರುಗಳನ್ನ ಉಳಿಸ್ಕೊಳ್ಳೋಕ್ಕಾಗದೆ, ಸಂಬಂಧಗಳನ್ನು ಉಳಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇವ್ರು ಎಲ್ಲರಿಗೂ ಮನ ಮುಟ್ಟುವಂತೆ ಚಿತ್ರೀಕರಣ ಮಾಡುವಂತಹ ಜವಾಬ್ದಾರಿ ಶ್ರವಂತಲ್ಲಿದೆ. ಅದೇ ಥರ ಸ್ಕ್ರೀನ್ ಪ್ಲೇ ಅವ್ರನ್ನ ರಕ್ಷಾ ಅವರೆಲ್ಲ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಒಂದು ಕಥೆಯನ್ನು ಹೆಣ್ಕೊಂಡಿದ್ದಾರೆ. ಆ ನಂದಕುಮಾರನ ಪಾತ್ರ ನಂಗೆ ಮಾಡಬೇಕಾದ್ರೆ ನಿಜವಾಗ್ಲೂ ನಂಗೆ ಖುಷಿ ಆಗುತ್ತೆ. ಒಂದಷ್ಟು ಕೂಗಾಡೋ ಹಾರಾಡೋ ಸೀನ್ಗಳಿದ್ದಾವೆ, ಬಟ್ ಅದು ಕ್ಯಾರೆಕ್ಟರೈಸೇಷನ್ನು ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಖುಷಿಯಾಗಿದೆ. ಒಂದು ವಿಭಿನ್ನ ಪಾತ್ರ. ಬಹುಶಃ ನಾನು ಬಹಳ ಸಿನಿಮಾಗಳಲ್ಲಿ ಅಪ್ಪನ ಪಾತ್ರ ಮಾಡಿದರೂ ಕೂಡ ಅದರಲ್ಲಿ ಡೈಲಾಗ್ಗಳು ಕಮ್ಮಿನೇ ಇತ್ತು. ಇದರಲ್ಲಿ ನನ್ನದೇ ಡೈಲಾಗ್ ಜಾಸ್ತಿ ಇದೆ. ನನ್ನ ಹೆಂಡತಿ ಗಿರಿಜಾ ಬೈತಾ ಇರ್ತಾಳೆ, ಎಲ್ಲನೂ ನೀವೇ ತಿನ್ಕೋತೀರ, ನಮಗೇನು ಹೇಳೋಕ್ಕೆ ಬಿಡಲ್ಲ ಅಂತ. ಅದಕ್ಕೆ ಈಗ ಮಾತಾಡೋಕ್ಕೆ ಬಿಟ್ಬಿಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಹಳ ಅದ್ಭುತವಾಗಿ ತಮ್ಮ ಪಾತ್ರದ ಬಗ್ಗೆ ತಿಳಿಸ್ಕೊಟ್ರೆ. ಇನ್ನು ಇದೇ ಧಾರಾವಾಹಿಗೆ ಒಂದು ನಿಮಿಷ ಸರ್, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತಾರೆ. ಒಂದ್ಸಲ ಇಡೀ ಟೀಮ್ ಅವರು 1-2 ಮಾತುಗಳನ್ನ ಆಡ್ಬಿಡ್ಲಿ. ಒಂದು ನಿಮಿಷ ಮುಗಿಸ್ಬೋಣ. ನಾನು ತಿಂಗಳಲ್ಲಿ 15 ದಿವಸ ಡೇಟ್ ಅವ್ರಿಗೆ ಮೀಸಲಾಗಿಟ್ಟಿದ್ದೀನಿ. ಇನ್ನು 15 ದಿವಸ ನನಗೆ ಸಿನಿಮಾಗೆ ಇದೆ. ಮತ್ತು ಒಂದು ಕಂಡೀಷನ್ ಹಾಕ್ಕೊಂಡಿದ್ದೆ ನಾನು ಶ್ರವಂತ್ಗೆ, ಸಿನಿಮಾ ಡೇಟ್ ಬಂದಾಗ ನನಗೆ ನೀನು ಅಡ್ಜಸ್ಟ್ ಮಾಡಿಕೊಡ್ಬೇಕು ಅಂತ. ಅದನ್ನು ಪಾಪ ಒಪ್ಕೊಂಡಿದ್ದಾನೆ. ಅವನೊಂದು ಸಿನಿಮಾ ಪರಾರಿ ಅಂತ ಮಾಡಿದ್ದ, ಅದ್ರಲ್ಲಿ ಅವನು ಹೀರೋ, ನಾನೇ ವಿಲನ್ನು. ಇಲ್ಲ ಸರ್, ಇದು ಕತೆ ಬೇಸಿಕಲಿ ಬಂದಿರೋದೇ ಚಾನಲಿಂದ. ನಮಗೆ ನಾವು ನಮ್ಮ ನೇಟಿವಿಟಿಗೆ ಹೇಗೆ ಬೇಕೋ ಆ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಸರ್. ಹಾಂ ಹೌದು ಸರ್, ಅದೇ ಸರ್. ಅಂದರೆ ಈ ಕತೆ ಬಂದ್ಬಿಟ್ಟು ನಮಗೆ ಕಲರ್ಸ್ ಕನ್ನಡದಿಂದ ಬಂದಂಥ ಕತೆ ಸರ್ ಇದು. ಸೊ ಸ್ಕ್ರೀನ್ ಪ್ಲೇ ಬಂದ್ಬಿಟ್ಟು ಪಾಂಡಿಯನ್ ಸ್ಟೋರ್ಸ್ 2. ಎಸ್ ಸರ್. ಅದು ಕೇಳಿದ್ದಾ? ಹಾಂ ಸರ್, ಬ್ಯಾಲೆನ್ಸ್ ಆಗ್ತಾ ಇದೆ ಸರ್. ಅಂದರೆ ಬೇಸಿಕಲಿ ಏನು ಅಂತಂದರೆ, ಯೂಶ್ವಲ್ ಆಗಿ ಆ ಕಡೆ ನಾನು ನೋಡಿದ ಮಟ್ಟಿಗೆ ಒಂದು ಸಣ್ಣ ಜಗಳ ಆಯಿತು ಅಂತಂದ್ರು ಹಾಂ ಹ್ಞೂ ಅಂತ ಎಲ್ಲ ಮನೆಯವರು ಎದ್ದು ಬಿದ್ದು ಬಂದ್ಬಿಟ್ಟು ನದಿ ಬಾ ಮಚಾ ಅಂತ ಎಲ್ಲ ಬರ್ತಾ ಇರ್ತಾರೆ. ನಾವಿಲ್ಲಿ ಸ್ವಲ್ಪ ಕ್ಲಾಸ್ ಮಾಡ್ತಾ ಇದ್ದೀವಿ, ಬಟ್ ಅಪ್ರೋಚು ಒಂಚೂರು ಮಾಸಾಗೆ ಇಟ್ಕೊಂಡಿದ್ದೀವಿ ಸರ್ ನಾವು. ಹಾಂ ಸರ್. ಹಾಂ, ರನ್ನಿಂಗಲ್ಲಿದೆ.
ಹಾಫ್ ಆನ್ ಅವರ್ ಸರ್ ನಮ್ಮದು. ಇಲ್ಲ ಸರ್, ನಮ್ಮದು 9ರಿಂದ 9:30 ಸರ್ ರಾತ್ರಿ. ಹಾಂ ಸರ್. ವಾಸು ಸರ್, ನಾನು ಅದನ್ನೇ ನಿಮಗೆ ಈಗ ಕೇಳೋಣ ಅಂದ್ಕೊಂಡೆ. ನಿಮ್ಮ ಮೌನ ನನಗೆ ಯಾಕೋ ಚುಚ್ತಾ ಇದೆ, ಏನೋ ಪ್ರಶ್ನೆ ಕೇಳಿ ಅಂತ. ಅವ್ರು ಯಾವಾಗಲೂ ನಂಗೆ ವಾಸು ಸರ್ ಯಾವಾಗಲೂ ನಂಗೆ ಹೇಳೋರು, ಕೇಳಿಸ್ಕೊಳ್ಳೋ, ಅವ್ರು ಯಾವಾಗಲೂ ನಂಗೆ ಹೇಳೋರು, ಚಿಕ್ಕ ಪಾತ್ರಗಳನ್ನ ಮಾಡಬೇಡ ನೀನು ಅಂತ ಯಾವಾಗಲೂ ನಂಗೆ ಹೇಳೋರು. ಈಗ ತುಂಬ ದೊಡ್ಡ ಪಾತ್ರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಂದಕುಮಾರ್ ಸರ್, ನೀವು ಹೇಳ್ತಾ ಇದ್ರಿ ಸ್ವಲ್ಪ ಹೊತ್ತಿಗೆ ಮುಂಚೆ, ಯಾವಾಗಲೂ ನನ್ನ ಹೆಂಡತಿ ಬೈತಿರ್ತಾಳೆ, ಯಾವಾಗಲೂ ನೀನೇ ಮಾತಾಡ್ತಿರ್ತೀಯ, ನನಗೆ ಬಿಡಲ್ಲ ಅಂತ. ಸೊ ಈಗ ಮೈಕನ್ನು ಅವ್ರಿಗೆ ಪಾಸ್ ಮಾಡೋ ಸಮಯ. ಗಿರಿಜಾ ಪಾತ್ರ ನಿರ್ವಹಿಸ್ತಾ ಇರುವ ಅಮೃತ ನಾಯ್ಡು ಅವರೇ, ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತುಗಳು. ನೀವು ಕೂತ್ಕೊಂಡ್ರೆ ಕಾಣಲ್ಲ ಅಂತ ಇದ್ದಾರೆ. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೆಲ್ಲ ಎಷ್ಟೇ ಬ್ಯುಸಿ ಇದ್ದರೂ ನಮಗೋಸ್ಕರ ಇಲ್ಲಿ ಬಂದು ಇವತ್ತಿನ ದಿನ ನೆರೆದಿದ್ದೀರಾ. ನಿಮ್ಮೆಲ್ಲರ ಸಹಕಾರ ನಮ್ಮ ಸೀರಿಯಲ್ ಮೇಲೆ, ನಮ್ಮ ತಂಡದ ಮೇಲೆ ಸದಾಕಾಲ ಹೀಗೆ ಇರಲಿ. ನಾನಿನ್ನೇನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ಎಲ್ಲ ಪ್ರಮುಖರು ಯಾರಿದ್ರೋ ಎಲ್ಲರೂ ಮಾತಾಡಿದ್ದಾರೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಗಿರಿಜಾ ಅಂತ. ಈ ಗಿರಿಜಾ ಪಾತ್ರ ಇನ್ನೇನಿಲ್ಲ, ಬಹಳ ಒಂದು ಸಹಜವಾದ ಪಾತ್ರ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಹೆಂಡತಿಯಾಗಿ, ತಾಯಿಯಾಗಿ ಹೇಗೆ ಒಂದು ಹೆಣ್ಣು ಸಿಕ್ಕಾಕೊಂಡು ಒದ್ದಾಡ್ತಾಳೋ ಅದೇ ಪಾತ್ರ ನನಗೂ ಇಲ್ಲಿ. ಮುಖ್ಯವಾಗಿ ಪ್ರತಿಯೊಂದು ಸೀರಿಯಲ್ನಲ್ಲೂ ನೀವು ಈಗಾಗಲೇ ನೋಡಿರ್ತೀರಿ, ಒಂದು ಮೊನೋಟನಸ್ ಆಗಿ ಹೋಗ್ತಾ ಇರುತ್ತೆ ಕತೆಗಳು. ಆದರೆ ನನಗೆ ಬಹಳ ಇಷ್ಟ ಆಗಿದ್ದು ಏನಂದರೆ, ನಮ್ಮ ಶ್ರವಣ್ ಸರ್ ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ಹೇಳಿಕೊಟ್ಟು ಒಂದು ಪ್ರೀತಿಯ ಬೆಲೆಯನ್ನು ಕೊಟ್ಟಾಗ ಪ್ರತಿಯೊಂದು ಮನೆಯೂ ನಂದಗೋಕುಲವಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅದೇ ರೀತಿ ಈ ನಮ್ಮ ಕಥೆಯಲ್ಲೂ ಕೂಡ ಒಬ್ಬ ತಂದೆಯಾಗಿ ನಂದಕುಮಾರ ಹೇಗೆ ತನ್ನ ಕುಟುಂಬವನ್ನು ರಕ್ಷಣೆ ಮಾಡೋದಕ್ಕೆ, ಆ ಮೌಲ್ಯಗಳನ್ನು ಕೊಟ್ಟು ಒಂದು ಅರ್ಥಗರ್ಭಿತವಾದಂತಹ ಜೀವನವನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ, ಎಷ್ಟು ಶ್ರಮ ಪಡ್ತಾರೆ. ಇದರಿಂದ ಆಡಿಯನ್ಸ್ಗೂ ಕೂಡ ಒಂದು ಒಳ್ಳೆ ಮೆಸೇಜ್ ಇದೆ. ನಾವು ಕೂಡ ಇಂಥ ಒಂದು ಪ್ರಾಜೆಕ್ಟಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಿ ಅಂದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲಪ್ಪ ಒಂದು ಒಳ್ಳೆ ಕಥೆ ಇದೆ, ಒಂದು ಒಳ್ಳೆ ಪಾತ್ರ ಇದೆ ಅನ್ನುವಂಥದ್ದು. ಹಾಗಾಗಿ ಮಕ್ಕಳಿಗಾಗಿ ಗಂಡನೇ ಸರ್ವಸ್ವ, ಮಕ್ಕಳೇ ಜಗತ್ತು ಅಂತ ಗಿರಿಜಾ ಬದುಕುವಂಥ ಒಂದು ಪಾತ್ರವನ್ನು ನಾನು ಮಾಡ್ತಿದ್ದೀನಿ. ಸೊ ಈ ಪಾತ್ರ ಖಂಡಿತವಾಗಿಯೂ ಮನೆಯಲ್ಲಿ ಕೂತು ನೋಡುವಂಥ ಎಲ್ಲ ಗೃಹಿಣಿಯರಿಗೂ ಬಹಳ ಹತ್ತಿರವಾಗುತ್ತೆ. ನಮ್ಮ ಸೀರಿಯಲ್ನಲ್ಲಿರುವಂಥ ಪ್ರತಿಯೊಂದು ಪಾತ್ರವೂ ಯಾರಿಗೂ ಒಬ್ಬರಿಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ಅಷ್ಟು ಸಹಜವಾಗಿರುವ ಪಾತ್ರಗಳನ್ನೇ ಎಲ್ಲರೂ ನಿರ್ವಹಿಸ್ತಿದ್ದೀವಿ. ಸೊ ಈ ಒಂದು ಕತೆ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮ ಸಹಕಾರ ಸದಾ ನಮ್ಮ ಜೊತೆ ಇರುತ್ತೆ ಅಂತ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಲ್ಲ, ಬಟ್ ನನ್ನ ಶ್ರವಂತ್ ಒಂದು ಕನಸು ಬಗ್ಗೆ ನಾನು ಮಾತಾಡ್ತೀನಿ ಅಷ್ಟೇ. ಒಂದು 8 ವರ್ಷದ ಹಿಂದೆ ಒಂದು ಕನಸು ಕಟ್ಟಿದ್ದು. ಅದ್ರ ಜರ್ನಿ ಸ್ಟಾರ್ಟಾಗಿ ಒಂದು 6 ತಿಂಗಳ ಹಿಂದೆ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಫೋನ್ ಬಂತು, ಬೇಬಿ ಲೆಟ್ ಸ್ಟಾರ್ಟ್ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಈ ನಂದಗೋಕುಲ ಪ್ರಾಜೆಕ್ಟು. ಏನೂ ಇಲ್ಲದೆ ಒಂದು ಎಷ್ಟು ಸಲ ಜಗಳಾಡಿದ್ದೀವಿ ಅಂತಂದರೆ, ಒಂದು ಆಫೀಸ್ ಮಾಡೋದಕ್ಕಾಗಲಿ ಇನ್ನೊಂದಾಗಲಿ, ಕಾರಲ್ಲಿ ಕೂತ್ಕೊಂಡು ಜಗಳಾಡಿದ್ದೀವಿ, ಏನು ಹಿಂಗಾಗ್ತಿದೆ ಅಂತ. ಒಂದು ಆಫೀಸ್ ಮಾಡೋದಕ್ಕಾಗಲಿ ಇನ್ನೊಂದಾಗಲಿ, ಒಂದು ಕ್ಯಾಸ್ಟಿಂಗ್ ವಿಚಾರದಕ್ಕಾಗಲಿ ಸುಮಾರು ಜಗಳಾಡಿದ್ವಿ. ಇದಕ್ಕೆ ನಾನೊಂದು 2 ಹೆಸರು ಹೇಳಬೇಕು. ಒಂದು ಹರೀಶ್ ಅಂತ, ಇಲ್ಲಿ ಆ್ಯಕ್ಚುಲಿ ಬಂದಿಲ್ಲ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಹರೀಶ್. ಮತ್ತು ಸಚೇತ್ ಭಟ್ರು, ಥ್ಯಾಂಕ್ ಯು ಸೋ ಮಚ್. ಯಾವ ಕಾರಣಕ್ಕೆ ಅಂದರೆ, ನಮಗೆ ಆಫೀಸ್ ಆಗದೆ ಇರೋಂಥ ಟೈಮಲ್ಲಿ ಅವ್ರುಗಳ ಮನೆಗೆ ಹೋಗಿ ಅಲ್ಲಿ 15 ದಿವಸ ಇಲ್ಲಿ 15 ದಿವಸ ಈ ಥರ ಎಲ್ಲ ಕಷ್ಟಪಟ್ವಿ. ಅದೊಂದು ನೆನೆಸ್ಕೊಬೇಕು. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸಚೇತ್ ಸರ್. ಮತ್ತು ಕೆಲವೊಬ್ಬರು ಟೆಕ್ನಿಷಿಯನ್ ಬಂದಿಲ್ಲ ಇಲ್ಲಿ, DOP ಗೌತಮ್ ಮತ್ತು ಸ್ಕ್ರೀನ್ ಪ್ಲೇ ಇವರೇ ಇದ್ದಾರೆ. ಮತ್ತು ಸಾಹಿತ್ಯ ಬರೆದವರು ರಕ್ಷಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಧೀರಜ್, ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕಲರ್ಸ್ ಕನ್ನಡಗೆ JD ಸರ್ ಮತ್ತು ಪ್ರಕಾಶ್ ಸರ್ ಮತ್ತು ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ತೆರೆ ಮುಂದೆ ಆ್ಯಕ್ಟ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ನಾನು ತೆರೆ ಹಿಂದೆ ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಗಂಡ ಅಂತ ಹೇಳ್ತಿಲ್ಲ, ಬಟ್ ಈಸ್ ವೆರಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ನಾನು ಎವ್ರಿ ಒಂದು ಸ್ಟೇಜ್ನ ನೋಡ್ಕೊಂಡು ಬಂದಿದ್ದೀನಿ. ಕಲರ್ಸ್ ಕನ್ನಡಗೆ ತುಂಬ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅವರು. ಪ್ರತಿಯೊಂದು ಪ್ರಾಜೆಕ್ಟ್ಸ್ನೂ ಹೇಗೆ ಎಫರ್ಟ್ಸ್ ಹಾಕ್ತಿದ್ರು ಅದಕ್ಕಿಂತಲೂ ಜಾಸ್ತಿ ಎಫರ್ಟ್ಸ್ ಹಾಕಿ ಈ ಒಂದು ನಂದಗೋಕುಲನ ಮಾಡಿರೋದು. ಆ್ಯಂಡ್ ಈ ಒಂದು ಟೀಮ್ನ ಕಟ್ಟೋದಕ್ಕೆ ನಾವಿಷ್ಟು ಜನ ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ಆ್ಯಂಡ್ ಒಂದೊಂದು ಕಾಸ್ಟಿಂಗ್ ಕೂಡ ಇವರೇ ಆಗಬೇಕು. ನಾನು ನನ್ನ ಗಂಡಂಗೆ ಹೇಳ್ತಿದ್ದಿಲ್ಲ, ಇವ್ರು ಬೇಡ ಇವ್ರನ್ನ ಕಾಸ್ಟ್ ಮಾಡೋಣ.
ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ, ಇಲ್ಲ ಬೇಕಂದರೆ ಅವ್ರು ಬೇಕು. ಸೊ ಅಷ್ಟು ಇಬ್ಬರು ಜಗಳ ಮಾಡಿಕೊಂಡು ಒಂದಷ್ಟು ಈ ಒಂದು ತುಂಬ ಚೆನ್ನಾಗಿರೋ ಒಂದು ಕಾಸ್ಟಿಂಗ್ ಮಾಡಿ ಇಷ್ಟು ಮಟ್ಟಿಗೆ ತಂದುಕೊಟ್ಟಿದೆ. ಆ್ಯಂಡ್ ಕಲರ್ಸ್ ಕನ್ನಡಗೆ JD ಸರ್ಗೆ ಆ್ಯಂಡ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ನೀವೆಲ್ಲರೂ ಬಂದಿರೋದಕ್ಕೆ ನಿಮಗೂ ಧನ್ಯವಾದಗಳು. ಆ್ಯಂಡ್ ನಮ್ಮ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಏನು ಹೇಳೋಕ್ಕೆ ಉಳಿದಿಲ್ಲ. ನಮ್ಮ ತಂಡದ ಬಗ್ಗೆ ಆಗಲಿ, ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಆಗಲಿ, ಆರ್ಟಿಸ್ಟ್ ಟೀಮ್ ಬಗ್ಗೆ ಆಗಲಿ ಎಲ್ಲ ಶ್ರವಂತ್ ಅವರು ಡೀಟೇಲಾಗಿ ಹೇಳಿದ್ದಾರೆ. ನನಗೆ ಅಂದರೆ ಈ ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಏನು ಅಂತಂದರೆ, ಈಗ ಯೂಶಲಿ ಟ್ರೆಂಡ್ ಹೇಗೆ ಅಂದರೆ ಎಲ್ಲ ಸೀರಿಯಲ್ನಲ್ಲೂ ಮುಖ್ಯ ಭೂಮಿಕೆಯಲ್ಲಿ ಯಂಗ್ಸ್ಟರ್ಸ್ ಇರ್ತಾರೆ. ಅಂದರೆ ಅವ್ರ ಸ್ಟ್ರಗಲ್ಸ್ ಏನಿರುತ್ತೆ, ಅವ್ರ ಚಾಲೆಂಜಸ್ ಏನಿರುತ್ತೆ, ಅವ್ರ ಲೈಫ್ ಸುತ್ತು ಏನು ನಡೀತಾ ಇರುತ್ತೆ, ಅದೇ ಕಂಪ್ಲೀಟಾಗಿ ಅದೇ ಇರುತ್ತೆ ಮುಖ್ಯ ಭೂಮಿಕೆಯಲ್ಲಿ. ಇಲ್ಲಿ ಹೇಗಂದರೆ ಮಿಡಲ್ ಏಜ್ಡ್ ಕಪಲ್ ಇದಾರಲ್ಲ, ಅವ್ರ ಅನುಭವ ಕೂಡ ದೊಡ್ಡದಿರುತ್ತೆ, ಜವಾಬ್ದಾರಿನೂ ಅಷ್ಟೇ ದೊಡ್ಡದಾಗಿರುತ್ತೆ. ಸೊ ಅವ್ರ ಕಣ್ಣಿಂದ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ನೋಡೋದು ತುಂಬ ಡಿಫ್ರೆಂಟ್ ಅನಿಸುತ್ತೆ. ಅವರು ಯಂಗ್ಸ್ಟರ್ಸ್ ಮೇಲೂ ಪ್ರಭಾವ ಬೀರ್ತಾರೆ, ಅವ್ರ ಹಿಂದೆ ಇರೋ ಪೀಳಿಗೆ ಮೇಲೂ ಅವರು ಎಷ್ಟೋ ಕಲ್ತಿರ್ತಾರೆ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಓಪನ್ ಆಗುತ್ತಲ್ಲ ಸ್ಟೋರಿ, ಅದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಐ ಆಮ್ ವೆರಿ ಲಕ್ಕಿ ಕಲರ್ಸ್ ಕನ್ನಡಗೆ ವರ್ಕ್ ಮಾಡ್ತಾ ಇರೋದಕ್ಕೆ. ಸೊ ಐ ಥ್ಯಾಂಕ್ ದೆಮ್ ಆ್ಯಂಡ್ ಅವರ ಸಪೋರ್ಟ್ ತುಂಬ ದೊಡ್ಡದಿದೆ ನಮಗೆ. ಆ್ಯಂಡ್ ನಮ್ಮ ಶ್ರವಂತ್ ಅವರು ಹೇಳಬೇಕಂದ್ರೆ ಅವರು ಈಗ ಪ್ಲ್ಯಾಟರಲ್ಲಿ ಎಲ್ಲ ಅಡುಗೆ ಮಾಡಿ ಕೊಟ್ಟ ಹಾಗೆ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಎಲ್ಲನೂ ತುಂಬ ಪ್ರೀತಿಯಿಂದ, ತುಂಬ ಕಾಳಜಿಯಿಂದ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಕ್ಯಾಶುವಲಾಗಿ ಅವ್ರು ಹೇಳ್ದಾಗೆ ಮಾತಾಡ್ತಾ ಇರಬೇಕಾದ್ರೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಒಂದು ಪಾತ್ರಕ್ಕೆ ಅಂತ ಕಾಲ್ ಮಾಡಿದರು. ಸೊ ಅದು ಹಾಗೆ ಡಿಸ್ಕಷನ್ ಮುಂದೆ ಹೋಗಿ ಈ ಮಟ್ಟಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ನನ್ನ ತುಂಬ ದೊಡ್ಡ ಕನಸಾಗಿತ್ತು ಭಾಳ ವರ್ಷಗಳಿಂದ. ಅದು ಈ ಥರ ಅಂದರೆ ಅಂದ್ಕೊಳ್ದೆ ಸಡನ್ನಾಗಿ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಆರ್ಟಿಸ್ಟ್, ಆಮೇಲೆ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಕಲರ್ಸ್ ಕನ್ನಡ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಎಲ್ಲ ದಯವಿಟ್ಟು ಎಪಿಸೋಡ್ಸ್ಗಳನ್ನ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ನೋಡಿ ಎಪಿಸೋಡ್ಗಳನ್ನ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.